ಅವಳೆ. ಯಾವ ಗಂಡಸರು ಬಂದು ಮುಟ್ಟಿಲ್ಲ ಇರೇ. ಅಯ್ಯಪ್ಪ ಅಯ್ಯಪ್ಪ. ತೂತಲ್ಲಿ ಇಟ್ಟು ಹೋಗ್ತಾಳೆ. ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಮಿನಿ ವ್ಲಾಗಲ್ಲಿ ನೀವು ಆಲ್ರೆಡಿ ನೋಡಿರ್ತೀರ. ನೋಡಿ ಅಮ್ಮ ಚಿಕನ್ನು ಮಟನ್ನು ಅಂತೆಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ, ಮೊಟ್ಟೆ ಅಂತೆಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ. ನನಗೆ ಕಳ್ಸೋಕ್ಕೆ ಎಷ್ಟು ಬೇಗ 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 ರೆಡಿ ಮಾಡಿಟ್ಟಿದ್ದಾರೆ ನೋಡಿ. ಕಬಾಬು ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ. ಕೂತಿದ್ದಾರೆ ಅಜ್ಜಿ ಮೊಮ್ಮಗಳಿಬ್ರು ಕೂತ್ಕೊಂಡು ಅವ್ಳ ಡ್ರೆಸ್ ಬೇಡ ಅಂತ. ಅದು ಈ ಸೈಜ್ ಮಕ್ಕಳಿಗೆ ಪುಟ್ಟಿ ಎಲ್ಲರಿಗೂ ಇಷ್ಟೇ ಬರುತ್ತೆ. ಇದಕ್ಕೆ ಸೊಂಟ ದಪ್ಪ, ಕುಟ್ಲಿದ್ದ ದಪ್ಪ. ಇದು ನೋಡ್ರೆ ಗೊತ್ತಾಗಲ್ವಾ? ಬಟ್ಟೆ ಟೈಟ್ ಆಗ್ಬಿಟ್ಟೈತಲ್ಲ. ಟೈಟ್ ಅಲ್ಲ, ನನ್ನ ಮಗನ ಜೀದು ದಪ್ಪ ಐತಿದೆ. ಉದ್ದ ಇರ್ಬೇಕಿತ್ತು ಅವಳು. ಇಲ್ಲ, ಚೆನ್ನಾಗಿದೆ, ಸಕ್ಕತ್ತಾಗಿದೆ. ಕಾಲು ಎಲ್ಲ ಕಾಣಿಸ್ತಾ ಇದೆ. ಇದೆಂತ ಇದು ಒಳಗಾಕೆ ಪುಟ್ಟಿ ಓದ್ತಾಳಲ್ಲಪ್ಪ. ನಿಂಗೆ ಬೇಜಾರಾಯ್ತಿಲ್ವಾಪ್ಪ? ಅಮ್ಮ ನೋಡಮ್ಮ ವಿಡಿಯೋ ಮಾಡ್ತೀರಂತ ತುಟಿನ ಹಿಂಗೆ ಮಾಡ್ಕೊಂಡು ಒದ್ದೆ ಮಾಡ್ಕೊತ ತುಟಿನ ಚೆನ್ನಾಗಿ ಕಾಣಬೇಕು ಅಂದ್ಬಿಟ್ಟು. ನಮಸ್ತೆ ಅದು ಕೂಡ ಚಿನಿ ನೀಟಾಗಿ ಬಸ್ಸಿಂದಲ್ಪ ಬಸ್ಸಿಂದ ಅವಾಗೆ ಮಾಡ್ದಲ್ಲ ಮಾಡಿ ಚಿನಿ ಪ್ಲೀಸ್ ಅವಾಗ ಹೇಳ್ದೆ ನಮಸ್ತೆ ಹಿಂಗೆ ಅದು ಕೊಡ್ಸಿ ನಮಸ್ತೆ ಚಿನ್ನಿ. ನಮ್ಮ ಮನೆ ನೆಂಟರೆಲ್ಲ ಬಂದರು. ನಮ್ಮ ಚಿಕ್ಕಮ್ಮ ಅಂದರೆ ನಮ್ಮ ಯಜಮಾನ್ರು ಅವರ ಅತ್ತೆ ಆಗಿರ್ಬೋದು, ಅವ್ರ ಚಿಕ್ಕಮ್ಮ ಎಲ್ಲ ಬಂದಿದ್ದಾರೆ. ಒಟ್ಟು ಟೋಟಲ್ 8 ಜನ ಸದ್ಯಕ್ಕೆ ಬಂದಿದ್ದಾರೆ ಕರ್ಕೊಂಡು ಹೋಗೋಕ್ಕೆ ಅಂತ. ರೈಸ್ ಬೇಕೇನ್ರಿ? ನೀರು ಕೊಡ, ನೀರಿಲ್ಲ ಖಾಲಿ ಐತೆ ನೋಡಿ ಲೋಟ ಐತಿ ಇಲ್ಲ ಐತಿ. ನಮ್ಮತ್ತೆ ಪಾಪ ನಮ್ಮತ್ತೆ ಸುಸ್ತಾಗ್ಬಿಟ್ರೆ ಒಳಗಿಂದ ಮಾಡಿ 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 ಇನ್ನೊಂದ್ಸಲ ಕಬಾಬ. ಸೊ ನಾನು ಈ ಥರ ನಾನು ಪ್ಯೂರ್ ಮೈಸೂರು ಸಿಲ್ಕ್ ಸ್ಯಾರಿ ಉಟ್ಟಿದ್ದೀನಿ ನೋಡಿ. ಇದು ನಾವು ಇಲ್ಲೇ ನಮ್ಮ ಹಳ್ಳಿಯಲ್ಲೇ ಕುದೂರು ಅಂತ ಅಲ್ಲಿ ನೇಯ್ತಾರೆ, ತುಂಬ ಚೆನ್ನಾಗಿ ನೇಯ್ತಾರೆ. ಅಲ್ಲೇ ನೇಯ್ದು ಅಲ್ಲೇ ಮಾರ್ತಾರೆ. ಸೊ ಅಲ್ಲಿಂದ ಅಮ್ಮ ತೊಗೊಬಂದರು, ಇಟ್ಟಿದ್ದೀನಿ ನೋಡಿ. ಹೇಗೆ ಕಾಣಿಸ್ತಿದ್ದೀನಿ ಬನ್ನಿ ಇವಾಗ. ಇವರೇ ನಮ್ಮ ಅತ್ತೆ ಚಿಕ್ಕತ್ತೆ, ಇವರು ನಮ್ಮ ಚಿಕ್ಕಮ್ಮ. ನಮ್ಮ ಜೊತೆಗೆ ಪಕ್ಕದ ಮನೆಯಲ್ಲೇ ಇರ್ತಾರೆ. ಇಬ್ಬರು ಹೆಂಗಸರು, 4 ಜನ 5 ಜನ ಗಂಡಸರು ಬಂದಿದ್ದಾರೆ. ಅಂದರೆ ನಮ್ಮ ಮಾವಂದಿರು ಅವ್ರ ಫ್ರೆಂಡ್ಸು ನೋಡಿ. ನಮ್ಮ ಮಗಳು ಕೂತ್ಕೊಂಡ್ಬಿಟ್ಟಿದ್ದಾಳೆ. ಡ್ರೆಸ್ ಬೇಡ ಹುಡುಗತ್ರ ಇಷ್ಟ. ಯಾವ ಗಂಡಸರು ಬಂದು ಮುಟ್ಟಿಲ್ಲ ಇರೇ. ಅಯ್ಯಪ್ಪ ಅಯ್ಯಪ್ಪ. ಸುಸ್ತಾಗ್ಬಿಟ್ಲು ಅವಳು ಹತ್ತಿ ಹತ್ತಿ. ಆದರೂ ಅದರಲ್ಲೇ ಮಲಗಿಸ್ತಾ ಇದ್ದೀನಿ, ಮಲ್ಕೊಮ್ಮ ಅಂತ. ಕೊನೆಗೆ ಅವಳು ಡ್ರೆಸ್ನ ಚೇಂಜ್ ಮಾಡಿನೇ ಮಲಗಿದ್ದು, ಇಲ್ಲ ಮಲಗಲಿಲ್ಲ ಅವಳು. ಫೈನಲಿ ಈಗೆಲ್ಲ ಆಯಿತು. ನೆಂಟರು ಊಟ ಮಾಡಿದ್ರು, ನಾನು ಊಟ ಮಾಡಿದೆ. ಈಗ ರೆಡಿಯಾಗಿ ಮತ್ತೆ ನಮ್ಮ ಅತ್ತಿಗೆ ಅರಿಶಿನ ಕುಂಕುಮ ಕೊಡ್ತೀನಿ ಕೂತ್ಕೊಂಡ್ರು. ಸೊ ಈಗ ಅರಿಶಿನ ಕುಂಕುಮ ತೊಗೊಂಡು ಹಾಗೆ ಅಮ್ಮಂಗೆ ಬಾಯಿ ಹೇಳಿ ಹೊರಡೋದು. ಮನೆಗೆ ನೆಂಟರೆಲ್ಲ ಬಂದಿದ್ದಾರೆ. ಅಂದರೆ ನಮ್ಮ ಮನೆಯವರ ತಂಗಿ ಮಕ್ಕಳು, ನನ್ನ ನಾದಿನಿ ಮಕ್ಕಳು ಎಲ್ಲ. ಮನೆ ತುಂಬ ಜನ, ಒಂಥರ ಖುಷಿ ಆಗುತ್ತೆ. ನಮ್ಮತ್ತೆ ಪಾಪನ ಮಾತಾಡಿಸ್ತಿದ್ದಾರೆ. ಕಳಿಬೇಕು ಬಿಸಿ ಬಿಸಿ ಎಲ್ಲ ಕಳಿಬೇಕು. ಅಲ್ಲೇ ಪಾಪಾ ಬರೋದೇ ಇಲ್ವಾ?
ಮುಸ್ಲಿಮ್ಸ್ ಅಲ್ವಾ ಅಜ್ಜಿ ಅಲ್ವಾ ಆ? ಏ, ತೂತುರಿ ಒಂದು ಸ್ವಲ್ಪ ಇಕ್ಕಿದೆ ತೂತುರಿಯಾ ಆಗೋಯ್ತಲ್ಲ. ತೂತುರಿ ಇಟ್ಟು ಉಣ್ತಾಳೆ. ಹೊಸ್ದಾಗಿ ಬಂದವಳಲ್ಲ ಅದಕ್ಕೆಲ್ಲ ನೋಡ್ತಾಳೆ ಹುಡುಗಿ. ಇದೇನು, ಇದು ಯಾವ ರೂಮು, ಇದು ಯಾವ ಮಂಚ. ಪಾಪ ಪಾಪ ಇವಳು ಬೀಳಿಸೋದಂತೆ, ಆ ಪಾಪ ಹುಡುಗಿ ತಕ್ಕೊಡೋದಂತೆ. ಪಾಪ ಹುಡುಗಿ ನಾಟಕಕ್ಕೆ ಮಾಡ್ಕೊಬಿಟ್ಟಾಳೆ. ಪಿಂಕು 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 ಇಲ್ಲಿ ಪಿಂಕು ಇಲ್ಲಡು ಚೀನಿ. ಎಷ್ಟೊತ್ತು ನನ್ನ ವೀಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಇಲ್ಲಿ ಗಂಟ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೇಗ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.